ಕೆಳಗಿಳಿಸ್ತಾರೆ ಅವ್ರನ್ನ ಅಂತ ಈಶ್ವರಪ್ಪನವರು ಹೇಳಿದ್ರು. ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಸಂಸತ್ ಸದಸ್ಯನ ಒಂದು ಬೆಂಬಲದ ಕೊರತೆಯಾಗಿ ರಾಜೀನಾಮೆ ಕೊಡುವಂಥ ಸಂದರ್ಭ ಬಂತು ಪ್ರಧಾನಮಂತ್ರಿ ಸ್ಥಾನಕ್ಕೆ. ಅವತ್ತು ಅವ್ರು ಹೇಳಿದಂಥ ಮಾತು, ಯಾವುದೇ ಒಂದು ಪ್ರಧಾನಮಂತ್ರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ, ಚುನಾಯಿತ ಪ್ರತಿನಿಧಿ ಸ್ಥಾನ ಇದು ಯಾವುದು ಕೂಡ ಶಾಶ್ವತ ಅಲ್ಲ. ಅಂದರೆ ನಾವೊಬ್ಬ BJP ಕಾರ್ಯಕರ್ತ ಅಂತ ಇದೆಯಲ್ಲ, ಅದು ನನಗೆ ಹೆಮ್ಮೆ. ಯಾವತ್ತೂ ಕೂಡ ಕಾರ್ಯಕರ್ತ ಮಾಜಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವತ್ತು ಅಟಲ್ಜಿ ಹೇಳಿದರು. ಹಾಗಾಗಿ ಯಾರ್ಯಾರ ಹಣೆ ಬರದಲ್ಲಿ ಎಷ್ಟೆಷ್ಟು ದಿನ ಆ ಒಂದು ಇದು ಯಾವುದು ಕೂಡ ಮಜಾ ಮಾಡುವಂಥ ಅಧಿಕಾರ ದರ್ಪ ತೋರಿಸೋಂಥ ಸ್ಥಾನಮಾನಗಳಲ್ಲ. ಈ ರಾಜ್ಯಾಧ್ಯಕ್ಷ ಆಗಲಿ ಜಿಲ್ಲಾಧ್ಯಕ್ಷ ಆಗಲಿ ಇದು ಸಂಘಟನೆಗೆ ಶಕ್ತಿ ತುಂಬುವಂಥ ಕಾರ್ಯ. ಹಾಗೆ ವಿಜಯನಿಗೆ ಎಷ್ಟು ದಿನ ಹಣೆ ಬರದಲ್ಲಿ ಇರುತ್ತೋ ಅಷ್ಟು ದಿನ ಒಳ್ಳೆ ಕೆಲಸನೂ ಮಾಡ್ತಾರೆ. ಸರ್, ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್ ನಿಮಗೆ ಟಫ್ ಕ್ಯಾಂಡಿಡೇಟ್ ಅನ್ಸುತ್ತೆ ಸರ್? ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲಿ ಗೀತಕ್ಕ ಇರ್ಬೋದು, ರಾಘಣ್ಣ ಮಧ್ಯೆ ನಡೀತಿರುವಂಥ ಚುನಾವಣೆ ಅಲ್ಲ, ಎರಡು ಪಕ್ಷಗಳ ಸಿದ್ಧಾಂತಗಳ ಮಧ್ಯೆ ನಡೀತಿರುವಂಥ ಚುನಾವಣೆಗಳು. ಹಾಗೆ ನಮ್ಮ ಪಕ್ಷ ಸಿದ್ಧಾಂತವನ್ನು, ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸವನ್ನು, ನಮ್ಮ ಪಾಸಿಟಿವ್ ಇಶ್ಯೂಸ್ಗಳೇನಿದೆ ಅದನ್ನು ಜನರ ಮುಂದೆ ತೆಗೆದುಕೊಂಡು ಹೋಗಿ ಚುನಾವಣೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಹೊರತು ಎದುರುಗಡೆ ಯಾರು ನಿಂತಿದ್ದಾರೆ ಇದು ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ ಸರ್. ಕೆಳಗಿಳಿಸ್ತಾರೆ ಅವ್ರನ್ನ ಅಂತ ಈಶ್ವರಪ್ಪನವರು ಹೇಳಿದ್ರು. ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಬ್ಬ ಸಂಸತ್ ಸದಸ್ಯನ ಒಂದು ಬೆಂಬಲದ ಕೊರತೆಯಾಗಿ ರಾಜೀನಾಮೆ ಕೊಡುವಂಥ ಸಂದರ್ಭ ಬಂತು ಪ್ರಧಾನಮಂತ್ರಿ ಸ್ಥಾನಕ್ಕೆ. ಅವತ್ತು ಅವ್ರು ಹೇಳಿದಂಥ ಮಾತು, ಯಾವುದೇ ಒಂದು ಪ್ರಧಾನಮಂತ್ರಿ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ, ಚುನಾಯಿತ ಪ್ರತಿನಿಧಿ ಸ್ಥಾನ ಇದು ಯಾವುದು ಕೂಡ ಶಾಶ್ವತ ಅಲ್ಲ. ಅಂದರೆ ನಾವೊಬ್ಬ BJP ಕಾರ್ಯಕರ್ತ ಅಂತ ಇದೆಯಲ್ಲ, ಅದು ನನಗೆ ಹೆಮ್ಮೆ. ಯಾವತ್ತೂ ಕೂಡ ಕಾರ್ಯಕರ್ತ ಮಾಜಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವತ್ತು ಅಟಲ್ಜಿ ಹೇಳಿದರು. ಹಾಗಾಗಿ ಯಾರ್ಯಾರ ಹಣೆ ಬರದಲ್ಲಿ ಎಷ್ಟೆಷ್ಟು ದಿನ ಆ ಒಂದು ಇದು ಯಾವುದು ಕೂಡ ಮಜಾ ಮಾಡುವಂಥ ಅಧಿಕಾರ ದರ್ಪ ತೋರಿಸೋಂಥ ಸ್ಥಾನಮಾನಗಳಲ್ಲ. ಈ ರಾಜ್ಯಾಧ್ಯಕ್ಷ ಆಗಲಿ ಜಿಲ್ಲಾಧ್ಯಕ್ಷ ಆಗಲಿ ಇದು ಸಂಘಟನೆಗೆ ಶಕ್ತಿ ತುಂಬುವಂಥ ಕಾರ್ಯ. ಹಾಗೆ ವಿಜಯನಿಗೆ ಎಷ್ಟು ದಿನ ಹಣೆ ಬರದಲ್ಲಿ ಇರುತ್ತೋ ಅಷ್ಟು ದಿನ ಒಳ್ಳೆ ಕೆಲಸನೂ ಮಾಡ್ತಾರೆ. ಸರ್, ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ಕುಮಾರ್ ನಿಮಗೆ ಟಫ್ ಕ್ಯಾಂಡಿಡೇಟ್ ಅನ್ಸುತ್ತೆ ಸರ್? ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲಿ ಗೀತಕ್ಕ ಇರ್ಬೋದು, ರಾಘಣ್ಣ ಮಧ್ಯೆ ನಡೀತಿರುವಂಥ ಚುನಾವಣೆ ಅಲ್ಲ, ಎರಡು ಪಕ್ಷಗಳ ಸಿದ್ಧಾಂತಗಳ ಮಧ್ಯೆ ನಡೀತಿರುವಂಥ ಚುನಾವಣೆಗಳು. ಹಾಗೆ ನಮ್ಮ ಪಕ್ಷ ಸಿದ್ಧಾಂತವನ್ನು, ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸವನ್ನು, ನಮ್ಮ ಪಾಸಿಟಿವ್ ಇಶ್ಯೂಸ್ಗಳೇನಿದೆ ಅದನ್ನು ಜನರ ಮುಂದೆ ತೆಗೆದುಕೊಂಡು ಹೋಗಿ ಚುನಾವಣೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಹೊರತು ಎದುರುಗಡೆ ಯಾರು ನಿಂತಿದ್ದಾರೆ ಇದು ಯಾವುದು ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ ಸರ್.